ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಸ್ತ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ನಾವು ರೈಲ್ವೆ ಡಿ ಗ್ರೂಪ್ ವಿಶೇಷ ಅಂಕದ ಸಾಮಾನ್ಯ ವಿಜ್ಞಾನದ ಒಂದು ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿಯ ಎರಡನೇ ಪ್ರಾಕ್ಟೀಸನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದರ ಮೊದಲನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಚಲನೆಯ ಮೊದಲ ನಿಯಮವನ್ನು ಪ್ರಸ್ತಾಪಿಸಿದವರು ಯಾರು? ಚಲನೆಯ ಮೊದಲ ನಿಯಮವನ್ನು ಪ್ರಸ್ತಾಪಿಸಿದ ಯಾರು? ಸೊ ನಿಮಗೆ ಗೊತ್ತೇ ಇದೆ, ಚಲನೆಯ ಮೊದಲ ನಿಯಮವನ್ನು ಸರ್ ಐಸಾಕ್ ನ್ಯೂಟನ್ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಚಲನೆಯ ಮೊದಲ ನಿಯಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಜಡತ್ವಕ್ಕೆ ಸಂಬಂಧಪಟ್ಟಿದೆ. ಎರಡನೆಯ ಪ್ರಶ್ನೆ, ಕುಕ್ಕರ್ನಲ್ಲಿ ಆಹಾರ ವೇಗವಾಗಿ ಬೀಳುವುದಕ್ಕೆ ಕಾರಣ ಏನು? ಕಡಿಮೆ ಉಷ್ಣ, ಹೆಚ್ಚಿದ ಒತ್ತಡ, ಕಡಿಮೆ ಒತ್ತಡ, ಹೆಚ್ಚು ನೀರು. ಸೊ ಕುಕ್ಕರ್ನಲ್ಲಿ ಆಹಾರ ವೇಗವಾಗಿ ಬೀಳುವುದಕ್ಕೆ ಕಾರಣ ಹೆಚ್ಚಿದ ಒತ್ತಡವಾಗಿದೆ. ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲವನ್ನು ತುಂಬಲಾಗುತ್ತದೆ? ಹೈಡ್ರೋಜನ್, ನೈಟ್ರೋಜನ್, ಆರ್ಗಾನ್, ಆಮ್ಲಜನಕ. ಸೊ ವಿದ್ಯುತ್ ಬಲ್ಬ್ನಲ್ಲಿ ಆರ್ಗಾನ್ ಎಂಬ ಅನಿಲವನ್ನು ತುಂಬಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಓಮ್ನ ನಿಯಮ ಪ್ರಕಾರ ವಿದ್ಯುತ್ ಪ್ರವಾಹವು ನೇರವಾಗಿ ಸಂಬಂಧಪಟ್ಟಿರುವುದು ಪ್ರತಿರೋಧಕ್ಕೆ, ವೋಲ್ಟೇಜ್ಗೆ, ಶಕ್ತಿಗೆ, ತಾಪಮಾನಕ್ಕೆ. ಓಮ್ನ ನಿಯಮ ಪ್ರಕಾರ ವಿದ್ಯುತ್ ಪ್ರವಾಹವು ನೇರವಾಗಿ ಸಂಬಂಧಪಟ್ಟಿರುವುದು ಯಾವುದಕ್ಕೆ? ಸೊ ಓಮ್ನ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹವು ನೇರವಾಗಿ ಸಂಬಂಧಪಟ್ಟಿರುವುದು ಪ್ರತಿರೋಧಕ್ಕೆ. ಯಾವುದಕ್ಕೆ? ಓಮ್ನ ನಿಯಮವು ಪ್ರತಿರೋಧಕ್ಕೆ ಸಂಬಂಧಪಟ್ಟಿದೆ. ಸೌರಶಕ್ತಿ ಫಲಕಗಳು ಯಾವ ಪರಿವರ್ತನೆ ಮಾಡುತ್ತವೆ? ಸೌರಶಕ್ತಿ ಫಲಕಗಳು ಬೆಳಕಿನಿಂದ ವಿದ್ಯುತ್ತನ್ನು ಪರಿವರ್ತನೆ ಮಾಡ್ತವೆ. ಬೆಳಕನ್ನು ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡ್ತವೆ. ನೆಕ್ಸ್ಟ್ ಕ್ವಶನ್, ದಿನದಲ್ಲಿ ಆಕಾಶ ನೀಲಿ ಬಣ್ಣದಂತೆ ಕಾರಣವೇನು? ದಿನದಲ್ಲಿ ಆಕಾಶ ನೀಲಿ ಬಣ್ಣದಂತೆ ಕಾರಣವೇನು? ಬೆಳಕಿನ ವಕ್ರತೆ, ಬೆಳಕಿನ ಚದುರಿಕೆ, ಬೆಳಕಿನ ಪ್ರತಿಫಲನ, ಬೆಳಕಿನ ಶೋಷಣೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಿನದಲ್ಲಿ ಆಕಾಶ ನೀಲಿ ಬಣ್ಣವಾಗಿ ಕಾಣಲು ಬೆಳಕಿನ ಚದುರಿಕೆ ಕಾರಣವಾಗಿದೆ. ಬೆಳಕು ಒಂದು ವಸ್ತುವಿನಿಂದ ಹಿಂದಿರುಗುವ ಕ್ರಿಯೆ ಯಾವುದು? ಬೆಳಕು ಒಂದು ವಸ್ತುವಿನಿಂದ ಹಿಂದಿರುಗುವ ಕ್ರಿಯೆ ಯಾವುದು? ಪ್ರತಿಫಲನ, ವಕ್ರತೆ, ಬೆದರಿಕೆ, ಪ್ರತಿಫಲನ, ವಕ್ರತೆ, ಚದುರಿಕೆ, ವಿಲಯ. ಸೊ ಇಲ್ಲಿ ಸರಿಯಾದ ಉತ್ತರ, ಬೆಳಕು ಒಂದು ವಸ್ತುವಿನ ಹಿಂದಿರುಗುವ ಪ್ರಕ್ರಿಯೆ ನಾವು ಪ್ರತಿಫಲನ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ರತಿಫಲನ ಅಂಥೇಳಿ ಕರಿತೀವಿ. ವಿದ್ಯುತ್ ಬಲ್ಬ್ನ ತಂತಿ ಯಾವ ಲೋಹದಿಂದ ಮಾಡಿರಲಾಗುತ್ತದೆ? ವಿದ್ಯುತ್ ಬಲ್ಬ್ನ ತಂತಿಯನ್ನು ಯಾವ ಲೋಹದಿಂದ ಮಾಡಿರಲಾಗುತ್ತದೆ? ತಾಮ್ರ, ಅಲ್ಯೂಮಿನಿಯಂ, ಟಂಗ್ಸ್ಟನ್, ಸೀಸ. ಸೊ ವಿದ್ಯುತ್ ಬಲ್ಬ್ನ ತಂತಿಯನ್ನು ಟಂಗ್ಸ್ಟನ್ನಿಂದ ಮಾಡಲಾಗಿರುತ್ತೆ. ನರಕೋಶದ ಉದ್ದವಾದ ಭಾಗವನ್ನು ಏನೆಂದು ಕರೆಯಲಾಗುತ್ತದೆ? ನರಕೋಶದ ಉದ್ದವಾದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಅಕ್ಸೋನ್ಸ್, ಟೈಡೆಂಟ್, ಸೋಮಾ, ನ್ಯೂಕ್ಲಿಯಸ್. ಸೊ ನರಕೋಶದ ಉದ್ದವಾದ ಭಾಗವನ್ನು ಅಕ್ಸೋನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ನಿಂಬೆ ಹಣ್ಣಿನಲ್ಲಿ ಯಾವ ಆಮ್ಲ ಇದೆ? ಲ್ಯಾಕ್ಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಅಸೆಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಮ್ಲವಿದೆ. ಮಾನವ ದೇಹದಲ್ಲಿ ಶಕ್ತಿಯ ಘಟಕ ಯಾವುದು? ATP, DNA, RNA, ಪ್ರೋಟೀನ್. ಮಾನವ ದೇಹದಲ್ಲಿ ಶಕ್ತಿಯ ಘಟಕ ATP ಆಗಿದೆ. ಶಬ್ದದ ಅಲೆಯು ಯಾವ ರೀತಿಯ ಅಲೆಗಳಾಗಿವೆ? ಶಬ್ದದ ಅಲೆಯು ಯಾವ ರೀತಿಯ ಅಲೆಯಾಗಿದೆ? ಅಡ್ಡ ಅಲೆ, ಉದ್ದ ಅಲೆ, ವಿದ್ಯುತ್ ಅಲೆ, ಗಾಮಾ ಅಲೆ. ಶಬ್ದದ ಅಲೆಯು ಉದ್ದದ ಅಲೆಯಾಗಿದೆ. ಹಾರ್ಸ್ ಪವರ್ ಈಸ್ ಈಕ್ವಲ್ ಟು ಎಷ್ಟು ವ್ಯಾಟ್? ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? ಸೊ 540 ವ್ಯಾಟ್, 746 ವ್ಯಾಟ್, 1000 ವ್ಯಾಟ್, 500 ವ್ಯಾಟ್. ಸೊ ಒಂದು ಹಾರ್ಸ್ ಪವರ್ 746 ವ್ಯಾಟ್ಗಳಿಗೆ ಸಮವಾಗಿದೆ. ತಾಪಮಾನ ಹೆಚ್ಚಾದಂತೆ ತಂತಿಯ ಪ್ರತಿರೋಧ. ತಾಪಮಾನ ಹೆಚ್ಚಾದಂತೆ ತಂತಿಯ ಪ್ರತಿರೋಧ ಕಡಿಮೆಯಾಗುತ್ತದೆ, ಹೆಚ್ಚಾಗುತ್ತದೆ, ಸ್ಥಿರವಾಗುತ್ತೆ, ಬದಲಾಗುವುದಿಲ್ಲ. ತಾಪಮಾನ ಹೆಚ್ಚಾದಂತೆ ತಂತಿಯ ಪ್ರತಿರೋಧ ಹೆಚ್ಚಾಗುತ್ತದೆ. ತಾಪಮಾನ ಹೆಚ್ಚಾದಂತೆ ತಂತಿಯ ಪ್ರತಿರೋಧ ಹೆಚ್ಚಾಗುತ್ತದೆ. ಫೋಟೋ ಎಲೆಕ್ಟ್ರಿಕಲ್ ಪರಿಣಾಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಫೋಟೋ ಎಲೆಕ್ಟ್ರಿಕಲ್ ಪರಿಣಾಮವನ್ನು ಕಂಡುಹಿಡಿದ ವಿಜ್ಞಾನಿ ಸರ್ ಐನ್ಸ್ಟೀನ್. ಅಣುವಿನ ಕೇಂದ್ರದಲ್ಲಿ ಇರುವ ಧನ ವಿದ್ಯುತ್ ಭಾಗ ಯಾವುದು? ಅಣುವಿನ ಕೇಂದ್ರದಲ್ಲಿರುವ ಧನ ವಿದ್ಯುತ್ ಭಾಗ ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್, ಅಯಾನ್. ಅಣುವಿನ ಕೇಂದ್ರದಲ್ಲಿರುವ ಧನ ವಿದ್ಯುತ್ ಭಾಗ ಪ್ರೋಟಾನ್ ಆಗಿದೆ.
ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲೀಯ, ಕ್ಷಾರೀಯ, ತಟಸ್ಥ ಘನ. ಸೊ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲೀಯ. ಕಾರ್ಬನಿಕ್ ಆಮ್ಲ ರಚನೆಗೆ ಯಾವ ಎರಡು ಅನಿಲಗಳು ಅಗತ್ಯ? ಕಾರ್ಬನಿಕ್ ಆಮ್ಲ ರಚನೆಗೆ ಯಾವ ಎರಡು ಅನಿಲಗಳ ಅಗತ್ಯ? ಸೊ ಕಾರ್ಬನಿಕ್ ಆಮ್ಲ ರಚನೆಗೆ CO2 ಮತ್ತು H2O ಅಗತ್ಯ. ಓಝೋನ್ ಅಣುವಿನ ರಾಸಾಯನಿಕ ಸೂತ್ರ ಯಾವುದು? ಓಝೋನ್ ಅಣುವಿನ ರಾಸಾಯನಿಕ ಸೂತ್ರ O2 O3 CO2 H2O. ಸೊ ಓಝೋನ್ ಅಣುವಿನ ರಾಸಾಯನಿಕ ಸೂತ್ರ O3 ಆಗಿದೆ. ಕಬ್ಬಿಣದ ಜಂಗು ಹಿಡಿಯುವ ಕ್ರಿಯೆ ಯಾವ ರೀತಿ ಪ್ರಕ್ರಿಯೆ ಇದೆ? ಕಬ್ಬಿಣ ಜಂಗು ಹಿಡಿಯುವ ಪ್ರಕ್ರಿಯೆ ಯಾವ ಪ್ರಕ್ರಿಯೆಯಾಗಿದೆ? ಕಬ್ಬಿಣ ಜಂಗು ಹಿಡಿಯುವ ಕ್ರಿಯೆ ಆಕ್ಸಿಡೇಷನ್ ಆಗಿದೆ. ಮನುಷ್ಯನ ಶರೀರದ ಶಕ್ತಿ ಗ್ರಹ ಯಾವುದು? ಹೃದಯ, ಮೈಟೊಕಾಂಡ್ರಿಯಾ, ನ್ಯೂಕ್ಲಿಯಸ್, ಗಾಲ್ಗಿ ಬಾಡಿ. ಸೊ ಮನುಷ್ಯನ ಶರೀರದ ಶಕ್ತಿ ಗ್ರಹ ಮೈಟೊಕಾಂಡ್ರಿಯಾವಾಗಿದೆ. ನರಕೋಶದ ಉದ್ದವಾದ ಭಾಗವನ್ನು ಏನೆಂದು ಕರೆಯುತ್ತಾರೆ? ನರಕೋಶದ ಉದ್ದವಾದ ಭಾಗವನ್ನು ಆಕ್ಸೋನ್ ಎಂದು ಕರೆಯುತ್ತಾರೆ. ಮಾನವನ ಕಣ್ಣಿನಲ್ಲಿ ಚಿತ್ರ ರಚನೆಯಾಗುವುದು ಯಾವ ಭಾಗದಲ್ಲಿ? ಕಾರ್ನಿಯಾ, ರೆಟಿನಾ, ಐರಿಸ್, ಲೆನ್ಸ್. ಮಾನವನ ಕಣ್ಣಿನಲ್ಲಿ ಚಿತ್ರ ರಚನೆಯಾಗುವುದು ರೆಟಿನಾ ಭಾಗದಲ್ಲಿ. LED ಬಲ್ಬ್ಗಳು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತವೆ? ಎಲೆಕ್ಟ್ರೋಲಿಸಿಸ್, ಎಲೆಕ್ಟ್ರೋಲುಮಿನೆನ್ಸ್, ಫೋಟೋಎಲೆಕ್ಟ್ರಿಕಲ್ ಕತ್ತಲೆ. ಸೊ LED ಬಲ್ಬ್ಗಳು ಎಲೆಕ್ಟ್ರೋಲುಮಿನೆನ್ಸ್ ತತ್ವದ ಮೇಲೆ ಕೆಲಸ ಮಾಡುತ್ತವೆ. ಇಂಧನ ದಹನದಲ್ಲಿ ಯಾವ ಅನಿಲ ಅಗತ್ಯ? ಇಂಧನ ದಹನದಲ್ಲಿ ಯಾವ ಅನಿಲ ಅಗತ್ಯ? ನೈಟ್ರೋಜನ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ಇಂಧನ ದಹನದಲ್ಲಿ ಯಾವ ಅನಿಲ ಅಗತ್ಯ? ಇಂಧನ ದಹನದಲ್ಲಿ ಆಮ್ಲಜನಕ ಅಗತ್ಯ. ಇಂಧನ ದಹನವಾಗಬೇಕಂದ್ರೆ ಆಮ್ಲಜನಕ ಅತ್ಯವಶ್ಯಕ. ಸೌರ ಸೆಲ್ನಲ್ಲಿ ಉಪಯೋಗಿಸುವ ಮೂಲ ವಸ್ತು ಯಾವುದು? ಲೋಹ, ಸಿಲಿಕಾನ್, ಕಬ್ಬಿಣ, ತಾಮ್ರ. ಸೌರ ಸೆಲ್ನಲ್ಲಿ ಉಪಯೋಗಿಸುವ ಮೂಲ ವಸ್ತು ಸಿಲಿಕಾನ್ ಆಗಿದೆ. ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೊ ರೈಲ್ವೆ ಡಿ ಗ್ರೂಪ್ ವಿಶೇಷಾಂಕದ ಸಾಮಾನ್ಯ ವಿಜ್ಞಾನದ ಮೇಲಿನ ಪ್ರಾಕ್ಟೀಸ್ ಸೆಟ್ಟನ್ನು ನಾವು ಎರಡನ್ನು ಬಿಡಿಸಿದ್ದೇವೆ. ಸೊ ನಮ್ಮ ಮುಂದಿನ ಒಂದು ಪ್ರಾಕ್ಟೀಸ್ ಸೆಟ್ಟನ್ನು ನಾವು ಮುಂದಿನ ಕೆಲವು ಕ್ಷಣಗಳಲ್ಲಿ ಹೊರತರಲಿದ್ದೇವೆ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.